ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನಾವು ರೇಖಿಯ ಬಗ್ಗೆ ವಿಶೇಷ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ನಮ್ಮ ಜೊತೆಗೆ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಆಗಿರುವಂಥ ಗೀತಾ ಚಂದ್ರಶೇಖರ್ ಅವರು ಇದ್ದಾರೆ. ನಿನ್ನೆ ಕಾರ್ಯಕ್ರಮದಲ್ಲೂ ಕೂಡ ಅವರು ಧನಾಕರ್ಷಣೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟರು. ಮೊನ್ನೆ ಕಾರ್ಯಕ್ರಮದಲ್ಲಿ ರೇಖಿ ಫಲಿತಾಂಶವನ್ನು ಮುಕ್ತವಾಗಿ ಮಾತುಕತೆಯ ಮುಖಾಂತರ ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡಿದ್ದೀವಿ. ಆದರೆ ಇವತ್ತು ಇನ್ನೊಂದು ಬ್ಯೂಟಿಫುಲ್ ಪ್ರಶ್ನೆ ನನ್ನ ಹತ್ರ ಇದೆ. ಸೊ ಅದಕ್ಕೂ ಮುಂಚೆ ಅವ್ರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಅನ್ಕೊಳ್ತೇನೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ಈಗ ಒರಿಜಿನಲ್ ರೇಖಿಯನ್ನು ಆನ್ ಸ್ಕ್ರೀನ್ ನಾನೇ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಅನ್ಕೊಂತೀನಿ. ಸೊ ನನಗೆ ನೀವು ಮಾಡಿ ತೋರಿಸ್ಬೋದಾ? ಖಂಡಿತ ಸರ್. ಯಾಕೆಂದ್ರೆ ಇವನ್ ನಿಮ್ಗೆ ರೇಖಿ ದೀಕ್ಷೆನೇ ಆಗಿಲ್ಲ, ಇದುವರೆಗೂ ಮಾತಾಡ್ತಾ ಇದ್ವಿ, ಅಷ್ಟು ಬಿಟ್ರೆ ಇನ್ನೇನು ಆಗಿಲ್ಲ. ಹಾಗಿದ್ರು ಕೂಡ ರೇಖಿ ಶಕ್ತಿ ಹೇಗೆ ಪ್ರಸಾರ ಆಗುತ್ತೆ ಅನ್ನೋದನ್ನ ಜಸ್ಟ್ ಯಾವಾಗ್ಲೂ ಹೇಳ್ತಾ ಇರ್ತಾರೆ. ಇವಾಗ ಸೊ ಲಾಸ್ಟ್ ಎಪಿಸೋಡ್ ಅಲ್ಲಿ ಹೇಳಿದ್ರು ನನ್ನ ಸ್ಟೂಡೆಂಟ್ ಒಬ್ರು, ವಾಟರ್ ಎನ್ಸರೈಸ್ ಆ ಕ್ಲಾಸ್ ಅಂತೂ ಅದ್ಭುತ ಅಂತ ಹೇಳಿದ್ರು. ಒಂದ್ಸಲ ಅದನ್ನು ಕೂಡ ತೋರಿಸಿದೀವಿ, ತೋರಿಸಿದ್ವಿ. ಅದೇನಾಗಿತ್ತು ಅಂದ್ರೆ ಅದು ನಾನು ನಿಮ್ ಕೈಯಿಂದ ಎಕ್ಸ್ಪೀರಿಯನ್ಸ್ ಮಾಡಿರ್ಲಿಲ್ಲ, ನಾನ್ ಚಾರ್ಜ್ ಮಾಡಿ ಕೊಟ್ಟಿದ್ದೆ ಅಷ್ಟೇ. ಹಾಗಾಗಿ ಒಂದ್ ಕಾರ್ಡ್ ಕ್ರಿಯೇಷನ್ ಮುಖಾಂತರ ಸೊ ನಿಮ್ಮ ಕೈಯಲ್ಲೇ ಆ ಒಂದು ಪ್ರಯೋಗವನ್ನ ಮಾಡ್ಸೋಣ, ಹೇಗಿರುತ್ತೆ? ಯಾಕೆಂದ್ರೆ ಅದು ನಾವ್ ಹೇಳೋದಕ್ಕಿಂತ ಅದು ಅನುಭವ ಬೇರೆ ಇರುತ್ತೆ. ಹಾಗಾಗಿ ಸೊ ಅದನ್ನ ಒಂದು ಎಕ್ಸ್ಪೀರಿಯನ್ಸ್ ಮಾಡೋದಕ್ಕಿಂತ ಮುಂಚೆ ಈ ಒಂದು ಅದ್ಭುತವಾದ ಕಾರ್ಯದಲ್ಲಿ ನನ್ನ ಅಮ್ಮನವರ ಅನುಗ್ರಹ, ನನ್ನ ರೇಖಿ ಗುರುಗಳ ಅನುಗ್ರಹ ಇರಲಿ ಅಂತ ಅವರ ಪಾದ ಕಮಲಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಈ ಒಂದು ಕಾರ್ಯವನ್ನು ಆರಂಭ ಮಾಡೋಣ. ಸರ್, ಮೊದಲಿಗೆ ಈಗ ಒಂದು ಗ್ಲಾಸ್ ನೀರನ್ನ ತಗೊಂಡಿದೀವಿ. ಓಕೆ, ತಗೊಂಡಿದೀವಿ ನೋಡಿ. ಸರ್ ಕೂಡ ಒಂದು ಗ್ಲಾಸ್ ನೀರು ತಗೊಂಡಿದ್ದಾರೆ, ನಾವು ಕೂಡ ಒಂದು ಗ್ಲಾಸ್ ನೀರು ತಗೊಂಡಿದ್ವಿ. ಅದಕ್ಕಿಂತ ಮುಂಚೆ ಸರ್ 1 ನಿಮಿಷ ಹಾಗೆ ಕಣ್ಮುಚ್ಚಿ ನಿಮ್ಮ ಅನಾಹತ ಚಕ್ರದ ಮೇಲೆ ಕೈ ಇಡುವಂಥದ್ದು ಮಾಡಿ. ಮತ್ತೆ ಇನ್ನೊಂದು, ಯಾರೆಲ್ಲ ಈ ವಿಡಿಯೋ ವೀಕ್ಷಣೆಯನ್ನ ಮಾಡ್ತೀರಾ, ಇಟ್ಸ್ ಓಪನ್ ಚಾಲೆಂಜ್. ಪ್ರತಿಯೊಬ್ಬರಿಗೂ ಈ ಕಾರ್ಡ್ ಕ್ರಿಯೇಟ್ ಆಗುತ್ತೆ, ಆಗ್ಲೇಬೇಕು. ಓಕೆ, ನಾನು ನನ್ನ ಇಷ್ಟು ವರ್ಷದ ಸಾಧನೆಯಲ್ಲಿ ನಾನು ಯಾಕೆಂತಂದ್ರೆ ನಮ್ಗೆ ಗೊತ್ತಿರುತ್ತೆ ಏನಾಗುತ್ತೆ, ಏನಾಗಬಹುದು. ಅಷ್ಟು ಧೈರ್ಯ ಇಲ್ಲದೆ ಯಾರ್ದು ಕೂಡ ಮಾಡೋಕ್ಕಾಗಲ್ಲ. ನೀವು ಸ್ವಪ್ರಯತ್ನವನ್ನು ಮಾಡಿ ಅಂತರಂಗ ಶುದ್ಧತೆಯಿಂದ ಏನು ಹೇಳ್ತೀನೋ ಆ ರೀತಿ ಜಸ್ಟ್ ನೀವು ಯಾರೆಲ್ಲ ಈ ವಿಡಿಯೋ ವೀಕ್ಷಣೆನ ಮಾಡ್ತೀರೋ ಅವ್ರಿಗೂ ಕೂಡ ಕಾರ್ಡ್ ಕ್ರಿಯೇಟ್ ಆಗುತ್ತೆ. ನೀವು ಜಸ್ಟ್ 1 ಕಪ್ ಗ್ಲಾಸ್ ನೀರು ತಗೊಂಡು ಪ್ರಯೋಗ ಮಾಡಿ ನೋಡಿ, ಆಮೇಲೆ ಕಮೆಂಟ್ ಪಾಸ್ ಮಾಡಿ. ಸೊ ನಮ್ಮ ಲೈಫಲ್ಲಿ ಏನಾದ್ರು ಚೇಂಜ್ ಆಯಿತು, ನಿಮ್ಮ ಕೈಯಲ್ಲಿ ಒಂದು ಎನರ್ಜಿ ಹರಿತಾ ಇದೆಯಾ, ಅದರಲ್ಲೂ ನೀವು ರೇಖಿ ವಿದ್ಯಾರ್ಥಿಗಳಾಗಿದ್ರಿ ಅಂದರೆ ಅದ್ಭುತವಾದ ಎನರ್ಜಿ ಕನೆಕ್ಟ್ ಆಗುತ್ತೆ. ಸೊ ನಿಮ್ಮ ಮನೆಯಲ್ಲಿರುವಂತಹ ವ್ಯಕ್ತಿಗಳನ್ನು ನೀವೇ ಸಂರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಅದ್ಭುತವಾದ ದಿವ್ಯವಾದ ಔಷಧಿಯನ್ನು ನೀವೇ ರೆಡಿ ಮಾಡ್ಕೊಳ್ಳುವಂಥದ್ದಾಗತ್ತೆ. ಓಕೆ, ಸೊ ಮೊದಲಿಗೆ ಸರ್ ಯಾರೆಲ್ಲ ಈ ವೀಕ್ಷಣೆಯನ್ನು ಮಾಡ್ತಾರೆ ಅವರಿಗೆ ಕಾರ್ಡ್ ಕ್ರಿಯೇಟ್ ಮಾಡ್ಕೊಂಡ್ಬಿಡೋಣ. ನಂತರ ನಿಮಗೆ ಕಾರ್ಡ್ ಕ್ರಿಯೇಟ್ ಮಾಡುವಂಥದ್ದನ್ನ ಮಾಡೋಣ. ಏನಕ್ಕೆ ಒಂದು ಎನರ್ಜಿ ಕನೆಕ್ಟ್ ಆಗಬೇಕಲ್ಲ, ಹಾಗಾಗಿ ಜಗನ್ಮಾತೆ ಆದಿಪರಾಶಕ್ತಿ. ಜಗನ್ಮಾತೆ ಆದಿಪರಾಶಕ್ತಿ ಮಾತೆ ಅನ್ನಪೂರ್ಣೇಶ್ವರಿ ಕೃಪಾ ಕಟಾಕ್ಷ ಸಿದ್ಧಿರಸ್ತು. ಈಗ ಹಾಗೆ ಜಸ್ಟ್ ನಿಮ್ಮ ಅನಾಹತ ಚಕ್ರದ ಮೇಲೆ ನಿಮ್ಮ ಎದೆ ಭಾಗದಲ್ಲಿ ಹಾಗೆ ನಿಮ್ಮ ಕಣ್ಣನ್ನ ಕ್ಲೋಸ್ ಮಾಡಿ ಜಸ್ಟ್ ಹಾಗೆ ಕೈ ಇಟ್ಕೊಳ್ಳಿ, ಸಾಕು. ಜಗನ್ಮಾತೆ ಆದಿಪರಾಶಕ್ತಿ ಮಾತೆ ಅನ್ನಪೂರ್ಣೇಶ್ವರಿ ಕೃಪಾ ಕಟಾಕ್ಷ ಸಿದ್ಧಿರಸ್ತು. ಈ ಅದ್ಭುತವಾದ ಕ್ರಿಯೆಗೆ ಒಳಪಡುವಂತೆ ಪ್ರತಿಯೊಬ್ಬ ಚೈತನ್ಯ ಶಕ್ತಿಯಲ್ಲಿ ಅತ್ಯದ್ಭುತವಾದಂತಹ ಸಂಪರ್ಕ ನಳಿಗೆಗಳು ಜಾಗೃತಗೊಳ್ಳಲಿ. ಜಸ್ಟ್ ಹಾಗೆ ನಿಮ್ಮ ಎದೆ ಮಧ್ಯಭಾಗವನ್ನು ಗಮನಿಸಿ.
ನಿಮ್ಮ ಹಣೆಯ ಮಧ್ಯಭಾಗ ಆಜ್ಞಾಚಕ್ರ, ನಿಮ್ಮ ಕುತ್ತಿಗೆಯ ಮಧ್ಯಭಾಗ ವಿಶುದ್ಧ ಚಕ್ರ, ನಿಮ್ಮ ಎದೆಯ ಮಧ್ಯಭಾಗ ಅನಾಹತ ಚಕ್ರ, ನಿಮ್ಮ ನಾಭಿಯ ಮೇಲ್ಭಾಗದಲ್ಲಿರುವಂತಹ ಮಣಿಪುರ ಚಕ್ರ, ನಾಭಿಯ ತಳಭಾಗದಲ್ಲಿರುವಂತಹ ಸ್ವಾದಿಷ್ಠಾನ ಚಕ್ರ, ಕಿಬ್ಬೊಟ್ಟೆಯ ಭಾಗದಲ್ಲಿರುವಂತಹ ಅದ್ಭುತವಾದ ಚಕ್ರ ಹಾಗೂ ಗುದಸ್ಥಾನದ ಮಧ್ಯಭಾಗದಲ್ಲಿರುವಂತಹ ಮಾತೃಚಕ್ರ ಮೂಲಾಧಾರ ಚಕ್ರ, ಜಗನ್ಮಾತೆ ಆದಿಪರಾಶಕ್ತಿ. ನಿಮ್ಮ ಅನುಗ್ರಹದಿಂದ ನನ್ನ ಹಾಗೂ ನನ್ನ ಶಿಷ್ಯರ ಸುತ್ತಲೂ ಅತ್ಯದ್ಭುತವಾದಂತಹ ಬ್ರಹ್ಮಾಂಡದ ಶಕ್ತಿ ಜಾಗೃತಗೊಳ್ಳುವಂತೆ, ನನ್ನ ಶಿಷ್ಯರ ಬೆನ್ನಿನ ಹಿಂಭಾಗದಲ್ಲಿ ಬ್ರಹ್ಮಾಂಡದ ಸಂಕೇತ ಜಾಗೃತಗೊಳ್ಳಲಿ. ನಿಮ್ಮ ಬೆನ್ನಿನ ಭಾಗ ಮತ್ತೆ ಬೆನ್ನು ಹುರಿಯ ತಳಭಾಗವನ್ನು ಸ್ವಲ್ಪ ಗಮನಿಸಿ. ಈಗ ನಿಮ್ಮ ಎರಡೂ ಹಸ್ತವನ್ನು ತೆರೆಯುವಂಥದ್ದು ಮಾಡಿ, ನಿಮ್ಮ ಎರಡು ಕೈಗಳನ್ನು ಓಪನ್ ಮಾಡಿ ಇಟ್ಕೋಬೇಕು. ಸ್ವಲ್ಪ ಸ್ಟ್ರೈಟ್ ಆಗಿ ಮತ್ತು ಬೆರಳುಗಳು ಬಿಡಿ ಬಿಡಿಯಾಗಿರಲಿ. ಜಗನ್ಮಾತೆ ಆದಿಪರಾಶಕ್ತಿ, ನಿಮ್ಮ ಅನುಗ್ರಹದಿಂದ, ಶ್ರೀ ವಿಘ್ನೇಶ್ವರರ ಅನುಗ್ರಹದಿಂದ ಈ ಅದ್ಭುತವಾದಂತಹ ಆಧ್ಯಾತ್ಮಿಕ ಮಾರ್ಗದಲ್ಲಿ ನನ್ನ ಶಿಷ್ಯರ ಎರಡೂ ಹಸ್ತಗಳ ಮಧ್ಯ ಹಾಗೂ ಪ್ರತಿಯೊಂದು ತುದಿ ಬೆರಳುಗಳ ಭಾಗಗಳಲ್ಲಿ ಚಕ್ರ ಹಾಗೂ ಉಪಚಕ್ರಗಳಲ್ಲಿ ಬ್ರಹ್ಮಾಂಡದ ಸಂಪರ್ಕ ನಳಿಗೆಗಳು ಜಾಗೃತಗೊಳ್ಳುವಂತೆ, ಅತ್ಯದ್ಭುತವಾದಂತಹ ಅಮೋಘವಾದಂತಹ ಸಂಕೇತಗಳು ಅವರ ತುದಿ ಬೆರಳುಗಳಲ್ಲಿ ಜಾಗೃತಗೊಳ್ಳಲಿ. ಕೇವಲ ನಿಮ್ಮ ಹಸ್ತ ಮತ್ತೆ ನಿಮ್ಮ ತುದಿ ಬೆರಳುಗಳನ್ನು ಮಾತ್ರ ಗಮನಿಸ್ತಾ ಹೋಗಿ. ಬ್ರಹ್ಮಾಂಡದ ಶಕ್ತಿ ಜಗನ್ಮಾತೆಯ ಅನುಗ್ರಹದಿಂದ ಅದ್ಭುತವಾದ ಬೆಳಕಿನ ರೂಪದಲ್ಲೂ, ಕಿರಣಗಳ ರೂಪದಲ್ಲೂ, ಸಂಕೇತಗಳ ರೂಪದಲ್ಲೂ ನನ್ನ ಶಿಷ್ಯರ ಹಸ್ತದ ಮಾಂಸಖಂಡಗಳ ಪ್ರತಿಯೊಂದು ಜೀವಕೋಶಗಳಲ್ಲೂ, ನರನಾಡಿಗಳ ಒಳಗೂ ಮತ್ತು ಹೊರಗೂ, ಅಸ್ಥಿಯ ಒಳಗೂ ಮತ್ತು ಹೊರಗೂ ಪ್ರವಹಿಸುವಂತಾಗಲಿ. ನಿಮ್ಮಿಂದ ಎಷ್ಟು ಸಾಧ್ಯ ಅಷ್ಟು ಶಕ್ತಿಯ ಸ್ವೀಕಾರವನ್ನು ಮಾಡಬಹುದು. ಜಗನ್ಮಾತೆ ಆದಿಪರಾಶಕ್ತಿ, ಜಗನ್ಮಾತೆಯ ಅನುಗ್ರಹದಿಂದ, ಗುರುರಾಯರ ಅನುಗ್ರಹದಿಂದ ಅದ್ಭುತವಾದ ರಕ್ಷಣಾ ಕಿರಣಗಳು ನನ್ನ ಶಿಷ್ಯರ ಎರಡೂ ಹಸ್ತಗಳಲ್ಲಿ ಜಾಗೃತಗೊಳ್ಳಲಿ. ನಿಮ್ಮ ಹಸ್ತಗಳ ತುದಿ ಬೆರಳಿನ ಭಾಗಗಳಲ್ಲಿ ವಿಶೇಷವಾದ ಅನುಭವ. ಜಗನ್ಮಾತೆಯ ಅಭಯಹಸ್ತದಿಂದ ಜಾಗೃತ ಆದಂತಹ ಅದ್ಭುತವಾದ ಶಕ್ತಿ ಹೇಗೆ ನಿಮ್ಮ ಹಸ್ತಗಳಲ್ಲಿ ಜಾಗೃತ ಆಗ್ತಾ ಇದೆ, ಸಂಚಾರವನ್ನು ಮಾಡ್ತಾ ಇದೆ ಅಂತ ಗಮನಿಸ್ತಾ ನಿಮ್ಮ ನೇತ್ರಗಳನ್ನು ತೆರೆದು ನೀವು ತಂದಿರುವಂತಹ ನೀರನ್ನು ತೆಗೆದಿಟ್ಕೊಳ್ಳಿ. ನಿಮ್ಮ ಹಸ್ತದ ಮಧ್ಯಭಾಗ ಇಟ್ಟು ಕ್ಲೋಸ್ ಮಾಡಬೇಕು. ಈ 5 ಬೆರಳುಗಳಿಂದ ಮೇಲ್ಭಾಗದಿಂದ ಸಂಪೂರ್ಣವಾಗಿ ಕ್ಲೋಸ್ ಮಾಡಿ. ಬೆರಳುಗಳು ಟಚ್ ಇರಬೇಕು ಗ್ಲಾಸಿಗೆ. ನಿಮ್ಮ ತುದಿ ಬೆರಳುಗಳಲ್ಲಿ ಸಂಪರ್ಕ ನಳಿಗೆಗಳು ಇರೋದ್ರಿಂದ ಅದ್ಭುತವಾದ ಶಕ್ತಿ ಸಂಚಾರ ಆಗುವಂಥದ್ದಾಗತ್ತೆ. ದಯಮಾಡಿ ಯಾರೇ ವಾಟರ್ ಎನ್ಸರೈಸ್ ಮಾಡ್ತೀನಿ ಅಂದರೂ ಕೂಡ ನೀವು ಹಿಡಿದಿರುವಂತಹ ಗ್ಲಾಸನ್ನು ಅಥವಾ ತಂಬಿಗೆಯನ್ನು ಕಳಸದ ರೀತಿ ಪರಿಭಾವಿಸಿ. ಜಗನ್ಮಾತೆ ಆದಿಪರಾಶಕ್ತಿ, ಈ ಅದ್ಭುತವಾದಂತಹ ಆಧ್ಯಾತ್ಮಿಕ ಮಾರ್ಗದಲ್ಲಿ ನಿಮ್ಮ ರಕ್ಷಣೆ, ಮಾರ್ಗದರ್ಶನ ಹಾಗೂ ಅನುಗ್ರಹದಿಂದ, ವಿಘ್ನೇಶ್ವರರ ಅನುಗ್ರಹದಿಂದ ಬ್ರಹ್ಮಾಂಡದ ಶಕ್ತಿಯನ್ನ ಜಾಗೃತಗೊಳಿಸುವಂತೆ ದೇವಾನುದೇವತೆಗಳ
ಇಂದ್ರಾದಿ ದೇವತೆಗಳ ಸಪ್ತ ಋಷಿಗಳ ಸಂಪರ್ಕ ನಳಿಗೆಗಳು ನಳಿಗೆಗೆ ಅನುಗುಣವಾಗಿ ನನ್ನ ಶಿಷ್ಯರ ಸುತ್ತಲೂ ಜಾಗೃತಗೊಳ್ಳುವಂತಾಗಲಿ. ಕಳಸದ ಕಂಠಭಾಗದಲ್ಲಿರುವಂತಹ ಮಹಾರುದ್ರನ, ಕಳಸದ ಮಧ್ಯಭಾಗದಲ್ಲಿರುವಂತಹ ಬ್ರಹ್ಮದೇವರ, ಮೂಲ ಭಾಗದಲ್ಲಿರುವಂತಹ ಮಹಾವಿಷ್ಣುವಿನ ಅನುಗ್ರಹದಿಂದ ಅದ್ಭುತವಾದಂತಹ ಬ್ರಹ್ಮಾಂಡದ ಶಕ್ತಿ ಆಶೀರ್ವಾದದ ಕಿರಣಗಳ ರೂಪದಲ್ಲಿ ಜಲದ ಪ್ರತಿಯೊಂದು ಧಾತುವಿನಲ್ಲೂ ಜಾಗೃತಗೊಳ್ಳಲಿ. ತ್ರಿಮೂರ್ತಿಗಳ ಅದ್ಭುತವಾದ ರಕ್ಷಣಾ ಕಿರಣಗಳು ಹೇಗೆ ಜಲದ ಪ್ರತಿಯೊಂದು ಧಾತುವಿನಲ್ಲೂ ಜಾಗೃತ ಆಗ್ತಾ ಇದೆ ಅಂತ ಪರಿಭಾವಿಸಿ. ಹಾಗೆ ಜಲದಲ್ಲಿ ಸಮಸ್ತ ಶಕ್ತಿಯು ಜಾಗೃತಗೊಳ್ಳುವಂತೆ ಪ್ರಾರ್ಥನೆಯನ್ನ ಮಾಡಿ ಮೊದಲಿಗೆ ಸಪ್ತ ನದಿಗಳ ಸ್ಮರಣೆಯನ್ನ ಮಾಡುವಂಥದ್ದು. ಗಂಗೆ ಚ ಯಮುನೆ ಚೈವ ನರ್ಮದಾ ಸಿಂಧು ಕಾವೇರಿ ಗೋದಾವರಿ ಸರಸ್ವತಿ ನಮಸ್ತುಭ್ಯಂ ಜಲೇಸ್ಮಿನ್ ಸಾನಿಧಿಂ ಕುರು. ಗಂಗೆ ಚ ಯಮುನೆ ಚೈವ ನರ್ಮದಾ ಸಿಂಧು ಕಾವೇರಿ ಗೋದಾವರಿ ಸರಸ್ವತಿ ನಮಸ್ತುಭ್ಯಂ ಜಲೇಸ್ಮಿನ್ ಸಾನಿಧಿಂ ಕುರು. ಗಂಗೆ ಚ ಯಮುನೆ ಚೈವ ನರ್ಮದಾ ಸಿಂಧು ಕಾವೇರಿ ಗೋದಾವರಿ ಸರಸ್ವತಿ ನಮಸ್ತುಭ್ಯಂ ಜಲೇಸ್ಮಿನ್ ಸಾನಿಧಿಂ ಕುರು. ದೇವಲೋಕದ ಗಂಗೆಯಿಂದ ಹಿಡಿದು ಭೂಲೋಕದ ಯಮುನೆ ಕಾವೇರಿಯವರೆಗೂ ಸಪ್ತ ನದಿಗಳ ಸಾಮೀಪ್ಯ ಹೇಗೆ ಜಾಗೃತ ಆಗ್ತಾ ಇದೆ, ಸಪ್ತ ನದಿಗಳ ಅಂತಃಶಕ್ತಿ ಹೇಗೆ ಅದ್ಭುತವಾದ ರಕ್ಷಣಾ ಕಿರಣಗಳ ರೂಪದಲ್ಲಿ ಜಲದಲ್ಲಿ ಜಾಗೃತ ಆಗ್ತಾ ಇದೆ ಅಂತ ಗಮನಿಸಿ. ಸಪ್ತ ಸಾಗರಗಳ, ಸಪ್ತ ಸರೋವರಗಳ, ಸಪ್ತ ಸಮುದ್ರಗಳ ಅಂತಃಶಕ್ತಿ ಜಲದ ಪ್ರತಿಯೊಂದು ಧಾತುವನ್ನ ತಲುಪುವಂತಾಗಲಿ. ಸಪ್ತ ಮಾತೃಕೆಯರ, ಸಪ್ತ ಋಷಿಗಳ ಅಂತಃಶಕ್ತಿ, ಅವರ ತಪಶಕ್ತಿ ಜಲದ ಪ್ರತಿಯೊಂದು ಧಾತುವನ್ನ ಆವರಿಸಲ್ಪಡಲಿ. ನಿಮ್ಮ ತಲೆಯ ಮೇಲ್ಭಾಗದಲ್ಲಿರುವಂತಹ ಸಹಸ್ರಾರ ಚಕ್ರದಲ್ಲಿರುವಂತಹ ಎಲ್ಲ ಬ್ಲಾಕೇಜಸ್ಗಳು ಸಂಪೂರ್ಣವಾಗಿ ಕ್ಲಿಯರ್ ಆಗುವಂತೆ ಅದ್ಭುತವಾದ ಅಮೋಘ ಶಕ್ತಿಯೊಂದು ತನ್ನ ಹೆಬ್ಬೆರಳನ್ನ ಜಲದ ಭಾಗದಲ್ಲಿ ಸಪ್ತ ಋಷಿಗಳ ಅನುಗ್ರಹದಿಂದ ತಮ್ಮ ಹೆಬ್ಬೆರಳನ್ನ ಸ್ಪರ್ಶಿಸುವ ಮೂಲಕ ನೇರಳೆಯ ಬಣ್ಣದ ಬೆಳಕು ಹೇಗೆ ಸಮಸ್ತ ಜಲವನ್ನು ಆವರಿಸ್ತಾ ಇದೆ, ಜಲದ ಪ್ರತಿಯೊಂದು ಧಾತುವು ಕೂಡ ನಿಮ್ಮ ಸಹಸ್ರಾರ ಚಕ್ರದ ಕ್ರಿಯಾಶೀಲತೆಗಾಗಿ ಸಂಪೂರ್ಣವಾಗಿ ನೇರಳೆಯ ಬಣ್ಣದಿಂದ ಆವೃತ ಆಗ್ತಾ ಇದೆ. ಆಜ್ಞಾಚಕ್ರದ ಅಧಿದೇವತೆಯ ಅನುಗ್ರಹದಿಂದ ಆಜ್ಞಾಚಕ್ರದ ಅಧಿದೇವತೆಯಾದಂತಹ ಸ್ವಯಂ ಶಿವನ ಅನುಗ್ರಹದಿಂದ ಅವರ ಅಭಯಾಸ್ತದಿಂದ ಜಾಗೃತ ಆದಂತಹ ಅದ್ಭುತವಾದ ಶಕ್ತಿ ಹೇಗೆ ಜಲದಲ್ಲಿ ಕಡು ನೀಲಿ ಬಣ್ಣದ ಬೆಳಕಿನ ರೂಪದಲ್ಲಿ ಜಾಗೃತಗೊಳ್ಳುವ ಮೂಲಕ ಸಮಸ್ತ ಜಲವೂ ಕೂಡ ಕಡು ನೀಲಿ ಬಣ್ಣದಿಂದ ಕಂಗೊಳಿಸ್ತಾ ಇದೆ. ನಿಮ್ಮ ಹಸ್ತ ಮತ್ತೆ ನಿಮ್ಮ ತುದಿ ಬೆರಳುಗಳಲ್ಲಿ ಆಗುವಂತಹ ದಿವ್ಯವಾದ ಅನುಭವವನ್ನ, ಅದ್ಭುತವಾದ ಕಂಪನವನ್ನ ಗಮನಿಸಿ. ವಿಶುದ್ಧ ಚಕ್ರದ ಅಧಿದೇವತೆಯಾದಂತಹ ವಾಗ್ದೇವಿಯ ಅನುಗ್ರಹದಿಂದ ಅವರ ಅಭಯಹಸ್ತದಿಂದ ಜಾಗೃತ ಆದಂತಹ ಅದ್ಭುತವಾದ ಶಕ್ತಿ ಹೇಗೆ ಜಲದ ಪ್ರತಿಯೊಂದು ಧಾತುವನ್ನ ಆಕಾಶ ನೀಲಿಯ ಬಣ್ಣದ ಬೆಳಕಿನ ರೂಪದಲ್ಲಿ ಸಂಚರಿಸುವ ಮೂಲಕ ಅದ್ಭುತವಾದ ಶಕ್ತಿ ಹೇಗೆ ಜಲದ ಪ್ರತಿಯೊಂದು ಧಾತುವನ್ನ ತಲುಪ್ತಾ ಇದೆ. ವಿಶುದ್ಧ ಚಕ್ರಕ್ಕೆ ಸಂಬಂಧಿಸಿದ ಎಲ್ಲ ಅಂಗಾಂಗಗಳ ಕ್ರಿಯಾಶೀಲತೆಗಾಗಿ ಅದ್ಭುತವಾದಂತಹ ಶಕ್ತಿ ಹೇಗೆ ಜಲದಲ್ಲಿ ಜಾಗೃತ ಆಗುವ ಮೂಲಕ ದಿವ್ಯವಾದ ಕಾಂತಿಯಿಂದ ಕಂಗೊಳಿಸ್ತಾ ಇದೆ. ನಿಮ್ಮ ಎದೆಯ ಮಧ್ಯಭಾಗದಲ್ಲಿರುವಂತಹ ಅನಾಹತ ಚಕ್ರ, ಇದರ ಕ್ರಿಯಾಶೀಲತೆಗೆ ಅನಾಹತ ಚಕ್ರದ ಅಧಿದೇವತೆಗಳಾದಂತಹ ಶಿವಪಾರ್ವತಿಯರ ಅಭಯಾಸ್ತದಿಂದ ಜಾಗೃತ ಆದಂತಹ ಅದ್ಭುತವಾದ ಶಕ್ತಿ ಹೇಗೆ ಜಲದ ಪ್ರತಿಯೊಂದು ಧಾತುವನ್ನ ಹಸಿರು ಬಣ್ಣದ ಬೆಳಕಿನ ರೂಪದಲ್ಲಿ ಆವರಿಸುವ ಮೂಲಕ ಹೇಗೆ ಅಮೋಘವಾದ ಶಕ್ತಿ
ನಿಮ್ಮ ಸಕಲ ಇಷ್ಟಾರ್ಥ ಸಿದ್ಧಿಗೆಂದೇ ಜಲದ ಪ್ರತಿಯೊಂದು ಧಾತುವನ್ನು ಆವರಿಸ್ತಾ ಇದೆ. ನಿಮ್ಮ ಅನಾಹತ ಚಕ್ರ ಹಾಗೂ ಅದಕ್ಕೆ ಸಂಬಂಧಿಸಿದಂತಹ ಎಲ್ಲ ಅಂಗಾಂಗಗಳ ರಕ್ಷಣೆಗಾಗಿ, ಅದ್ಭುತವಾದ ಅಮೋಘವಾದ ಆರೋಗ್ಯಕ್ಕಾಗಿ ದಿವ್ಯವಾದ ಶಕ್ತಿ ಹೇಗೆ ಸಮಸ್ತ ಜಲವನ್ನು ಆವರಿಸ್ತಾ ಇದೆ. ನಿಮ್ಮ ನಾಭಿಯ ಮೇಲ್ಭಾಗದಲ್ಲಿರುವ ಮಣಿಪುರ ಚಕ್ರದ ಅಧಿದೇವತೆಯಾದಂತಹ ಮಹಾವಿಷ್ಣು ಹಾಗೂ ಮಹಾಲಕ್ಷ್ಮಿ ಅಮ್ಮನವರ ಅನುಗ್ರಹದಿಂದ, ಅವರ ಅಭಯಾಸ್ತದಿಂದ ಜಾಗೃತ ಆದಂತಹ ದಿವ್ಯವಾದ ರಕ್ಷಣಾ ಕಿರಣಗಳು ಹೇಗೆ ಜಲದ ಪ್ರತಿಯೊಂದು ಧಾತುವನ್ನು ತಲುಪುವ ಮೂಲಕ ಹಳದಿ ಬಣ್ಣದ ಬೆಳಕಿನ ರೂಪದಲ್ಲಿ ಸಮಸ್ತ ಜಲವೂ ಕೂಡ ಹೇಗೆ ಪರಿವರ್ತನೆ ಆಗ್ತಾ ಇದೆ. ನಿಮ್ಮ ಅಭಿವೃದ್ಧಿಗೆ, ನಿಮ್ಮ ಆರೋಗ್ಯಕ್ಕೆ ಬೇಕಾದಂತಹ ಸಮಸ್ತ ಶಕ್ತಿಯು ಕೂಡ ಹೇಗೆ ಜಲದಲ್ಲಿ ಜಾಗೃತ ಆಗುವ ಮೂಲಕ ನಿಮ್ಮ ಎಲ್ಲ ದುರ್ವ್ಯಸನಗಳಿಂದ ಮುಕ್ತರನ್ನಾಗಿ ಮಾಡಲು, ಸದಾಕಾಲ ನಿಮ್ಮನ್ನು ಕ್ರಿಯಾಶೀಲರನ್ನಾಗಿ ಮಾಡುವಂತೆ ಅದ್ಭುತವಾದಂತಹ ಶಕ್ತಿ ನಿಮ್ಮ ಸ್ವಾಧಿಷ್ಠಾನ ಚಕ್ರದ ಅಧಿದೇವತೆಯಾದಂತಹ ಬ್ರಹ್ಮದೇವರ ಅನುಗ್ರಹದಿಂದ, ಅವರ ಅಭಯಸ್ಥದಿಂದ ಜಾಗೃತ ಆದಂತಹ ದಿವ್ಯವಾದ ಶಕ್ತಿ ಹೇಗೆ ಜಲದಲ್ಲಿ ಕಿತ್ತಲೆಯ ಬಣ್ಣದ ಬೆಳಕಿನ ರೂಪದಲ್ಲಿ ಪ್ರತಿಯೊಂದು ಧಾತುವಿನಲ್ಲೂ ಕೂಡ ಸಂಚಾರವನ್ನು ಮಾಡ್ತಾ ಇದೆ. ಸಮಸ್ತ ಜಲವೂ ಕೂಡ ಹೇಗೆ ಅದ್ಭುತಪೂರ್ಣವಾಗಿ ಕಿತ್ತಲೆಯ ಬಣ್ಣದಿಂದ ಕಂಗೊಳಿಸ್ತಾ ಇದೆ. ಎಂತಹ ದಿವ್ಯವಾದ ಅಮೋಘವಾದ ಅನುಭವವನ್ನು ಪಡೆಯುವ ಮೂಲಕ ನಿಮ್ಮ ಹಸ್ತದ ಮಧ್ಯಭಾಗ, ಪ್ರತಿ ತುದಿ ಬೆರಳುಗಳಲ್ಲಿ ಆಗುವಂತಹ ಶಕ್ತಿಯ ಸಂಚಾರ, ನೀರಿನ ಒತ್ತಡವನ್ನು ಗಮನಿಸಿ. ಸಮಸ್ತ ಜಲವೂ ಕೂಡ ಜೀವ ಜಲದಂತೆ ಹೇಗೆ ಪರಿವರ್ತನೆ ಆಗ್ತಾ ಇದೆ ಅಂತ ಗಮನಿಸ್ತಾ, ನಿಮ್ಮ ಮೂಲಾಧಾರ ಚಕ್ರದ ಎಲ್ಲ ಬ್ಲಾಕೇಜಸ್ನ ಕ್ಲಿಯರ್ ಮಾಡಲಿಕ್ಕೆ ಮೂಲಾಧಾರ ಚಕ್ರದ ಅಧಿದೇವತೆಯಾದಂತಹ ವಿಘ್ನೇಶ್ವರರ ಅನುಗ್ರಹದಿಂದ, ಅವರ ಅಭಯಸ್ಥದಿಂದ ಜಾಗೃತ ಆದಂತಹ ದಿವ್ಯವಾದ ಶಕ್ತಿ ಹೇಗೆ ಜಲದ ಪ್ರತಿಯೊಂದು ಧಾತುವನ್ನು ಕೆಂಪು ಬಣ್ಣದ ಬೆಳಕಿನ ರೂಪದಲ್ಲಿ ಆವರಿಸುವ ಮೂಲಕ ನಿಮ್ಮ ಮೂಲಾಧಾರ ಚಕ್ರ ಹಾಗೂ ಅದಕ್ಕೆ ಸಂಬಂಧಿಸಿದ ಎಲ್ಲ ಅಂಗಾಂಗಗಳ ರಕ್ಷಣೆಗಾಗಿ ಅದ್ಭುತವಾದಂತಹ ದಿವ್ಯ ಶಕ್ತಿಯನ್ನು ಜಾಗೃತ ಮಾಡ್ತಾ ಇದೆ. ಸಮಸ್ತ ಜಲವೂ ಕೂಡ ಹೇಗೆ ಕೆಂಪು ಬಣ್ಣದ ಬೆಳಕಿನಿಂದ ಆವೃತ ಆಗಿದೆ. ಸ್ವಯಂ ಸಪ್ತ ಋಷಿಗಳು ತಮ್ಮ ಹೆಬ್ಬೆರಳನ್ನು, ತೋರು ಬೆರಳನ್ನು, ಮಧ್ಯ ಬೆರಳನ್ನು, ಉಂಗುರ ಬೆರಳನ್ನು ಹಾಗೂ ಕಿರು ಬೆರಳನ್ನು ಸ್ಪರ್ಶಿಸುವ ಮೂಲಕ ನಿಮ್ಮ ಶರೀರದಲ್ಲಿ ಇರುವಂತಹ ಪಂಚತತ್ವಗಳು ಕೂಡ ಜಾಗೃತ ಆಗುವಂತೆ ಪಂಚಭೂತಗಳ ಶಕ್ತಿ ಹೇಗೆ ಜಲದಲ್ಲಿ ಜಾಗೃತ ಆಗ್ತಾ ಇದೆ. 7 ಬಣ್ಣಗಳಿಂದ ಸಂಚರಿಸಲ್ಪಟ್ಟಂತಹ ಅದ್ಭುತವಾದ ಬ್ರಹ್ಮಾಂಡದ ಶಕ್ತಿ ದೇವಾನುದೇವತೆಗಳ ಅನುಗ್ರಹದಿಂದ ಸಂಪೂರ್ಣವಾಗಿ ಹೇಗೆ ಶ್ವೇತ ವರ್ಣಕ್ಕೆ ಬದಲಾಗ್ತಾ ಇದೆ, ಬಿಳಿಯ ಬಣ್ಣಕ್ಕೆ. ಅದ್ಭುತವಾದ ಕ್ಷೀರ ಸಾಗರದಲ್ಲಿ ಹುಕ್ಕಿ ಬಂದಂತಹ ಅಮೃತದ ಕಳಸದಲ್ಲಿ ಉದ್ಭವಿಸಿದಂತಹ ಅಮೃತದಂತೆ ಹೇಗೆ ಸಮಸ್ತ ಜಲವೂ ಕೂಡ ಅಮೃತಮಯವಾಗ್ತಾ ಇದೆ. ಅತ್ಯದ್ಭುತವಾದಂತಹ ದಿವ್ಯೌಷಧಿ ಹೇಗೆ ನಿಮ್ಮ ಹಸ್ತಗಳಲ್ಲಿ ಅದ್ಭುತವಾದ ಜಲ ಜೀವ ಜಲದಂತೆ ಪರಿವರ್ತನೆ ಆಗುವ ಮೂಲಕ ದಿವ್ಯವಾದ ಅಮೃತದ ಉತ್ಪತ್ತಿ ಆಗ್ತಾ ಇದೆ. ಜಗನ್ಮಾತೆಯ ಅನುಗ್ರಹದಿಂದ, ಅವರ ಆಜ್ಞೆಯಂತೆ ನಿಮ್ಮ ಸಕಲ ಅನಿಷ್ಟಗಳು ಕೂಡ ಕಳೆಯುವಂತೆ ಅವರ ಅಭಯಸ್ಥದಿಂದ ಜಾಗೃತ ಆದಂತಹ ಶಕ್ತಿ ಹೇಗೆ ಜಲವನ್ನು ಆವರಿಸ್ತಾ ಇದೆ. ಶಾರದಾ ದೇವಿ ಅಮ್ಮನವರ ಅನುಗ್ರಹದಿಂದ ಅದ್ಭುತವಾದಂತಹ ನಿಮ್ಮ ಎಲ್ಲ ಮನಸ್ಸಿನ ಅಂಧಕಾರಗಳು ಸಂಪೂರ್ಣವಾಗಿ ಹೊರಹೋಗುವ ಮೂಲಕ ದಿವ್ಯ ಚೈತನ್ಯ ಶಕ್ತಿಗಳಾಗುವಂತೆ ಅದ್ಭುತವಾದ ಜ್ಞಾನದತ್ತ ಕೈ ಹಿಡಿದು ನಡೆಸುವಂತಹ ದಿವ್ಯವಾದ ಶಕ್ತಿ ಹೇಗೆ ಜಲದಲ್ಲಿ ಜಾಗೃತ ಆಗ್ತಾ ಇದೆ. ಹಾಗೆ ಮಹಾಲಕ್ಷ್ಮಿ ಅಮ್ಮನವರ ಅನುಗ್ರಹದಿಂದ ಅಷ್ಟೈಶ್ವರ್ಯಗಳು ನಿಮಗೆ ಪ್ರಾಪ್ತಿಯಾಗುವಂತೆ ಮಹಾಲಕ್ಷ್ಮಿ ಅಮ್ಮನವರ ಅಭಯಹಸ್ತದಿಂದ ಜಾಗೃತ ಆದಂತಹ ದಿವ್ಯವಾದ ಶಕ್ತಿ ಹೇಗೆ ಜಲದಲ್ಲಿ ಜಾಗೃತ ಆಗುವ ಮೂಲಕ ತ್ರಿಮೂರ್ತಿಗಳ ಆಜ್ಞೆಯಂತೆ, ವಿಘ್ನೇಶ್ವರರ ಆಜ್ಞೆಯಂತೆ ಸ್ವಯಂ ಅಶ್ವಿನ ದೇವತೆಗಳೇ ಜಲದಲ್ಲಿ ತಮ್ಮ ಹಸ್ತವನ್ನು ಸ್ಪರ್ಶ ಮಾಡ್ತಾ ಇದ್ದಾರೆ. ಸಮಸ್ತ ಬ್ರಹ್ಮಾಂಡದ ಸಕಲ ಶಕ್ತಿಗಳ ಅನುಗ್ರಹದಿಂದ ಅಶ್ವಿನ ದೇವತೆಗಳು ಸ್ಪರ್ಶ ಮಾಡಿದ ಮಾತ್ರವೇ ಸಮಸ್ತ ಜಲವೂ ಕೂಡ ಬ್ರಹ್ಮಾಂಡದಲ್ಲಿ ಇರುವಂತಹ ಎಲ್ಲ ಅತ್ಯದ್ಭುತವಾದಂತಹ ಸಂಕೇತಗಳು ಜಾಗೃತ ಆಗುವ ಮೂಲಕ ಅದ್ಭುತವಾದಂತಹ ಶಕ್ತಿ ಹೇಗೆ ಜಲದಲ್ಲಿ ಜಾಗೃತ ಆಗ್ತಾ ದಿವ್ಯವಾದ ಅಮೃತ ನಿಮ್ಮ ಹಸ್ತದಲ್ಲಿ ತಯಾರಾಗ್ತಾ ಇದೆ ಅಂತ ಗಮನಿಸಿ. ನಿಮ್ಮ ಇಷ್ಟ ದೈವ, ನಿಮ್ಮ ಆರಾಧ್ಯ ದೈವದ ಅಭಯಹಸ್ತದಿಂದ ಜಾಗೃತ ಆದಂತಹ ಅದ್ಭುತವಾದ ರಕ್ಷಣಾ ಕಿರಣಗಳು ಜಲವನ್ನು ತಲುಪುವ ಮೂಲಕ ನಿಮ್ಮ ಜೀವನದ ಪರಿವರ್ತನೆಗಾಗಿ
ಅದ್ಭುತವಾದಂತಹ ಅಮೃತ ಹೇಗೆ ತಯಾರಾಗ್ತಾ ಇದೆ ಅಂತ ಗಮನಿಸ್ತಾ 1 ನಿಮಿಷಗಳ ಕಾಲ ನಿಮ್ಮ ಹಸ್ತ, ನಿಮ್ಮ ತುದಿ ಬೆರಳು ಮತ್ತು ಜಲದತ್ತ ನಿಮ್ಮ ಗಮನವನ್ನು ನೀಡಿ. ಕ್ಷೀರ ಸಾಗರದಂತೆ ಎಂತಹ ದಿವ್ಯವಾದ ಅನುಭವಗಳು ಉಂಟಾಗುತ್ತೆ. ನಾಲ್ಕು ವೇದಗಳ ಅಂತರ್ಶಕ್ತಿ, 6 ವೇದಾಂಗಗಳ ಅಂತರ್ಶಕ್ತಿ ಜಲದಲ್ಲಿ ಅಡಕವಾಗುವ ಮೂಲಕ ಅದ್ಭುತವಾದಂತಹ ಜ್ಞಾನ ಹೇಗೆ ನಿಮ್ಮಲ್ಲಿ ಪ್ರಾಪ್ತಿಯಾಗುವಂಥದ್ದು, ಸಕಲ ದೇವಾನುದೇವತೆಗಳ ಅನುಗ್ರಹಕ್ಕೆ ಪಾತ್ರರಾಗುವಂಥದ್ದು, ಸ್ವಯಂ ಅಶ್ವಿನ ದೇವತೆಗಳ ಅನುಗ್ರಹದಿಂದ ಜಲವನ್ನು ಸ್ವೀಕಾರ ಮಾತ್ರದಿಂದಲೇ ಸಮಸ್ತ ರೋಗ ರುಜಿನಗಳಿಂದ ಮುಕ್ತರಾಗುವಂತಹ ಅದ್ಭುತವಾದಂತಹ ಅಮೃತ ಹೇಗೆ ನಿಮ್ಮ ಹಸ್ತಗಳಲ್ಲಿ ತಯಾರಾಗಿದೆ ಅಂತ ಗಮನಿಸ್ತಾ, ಇಷ್ಟೆಲ್ಲ ಶಕ್ತಿಯನ್ನು ದಯಪಾಲಿಸಿದಂತಹ ಸರ್ವಶಕ್ತಿಗಳಿಗೂ ಅಂತರಂಗಪೂರ್ವಕವಾಗಿ ಧನ್ಯವಾದವನ್ನು ಹೇಳಿ, ಜಗನ್ಮಾತೆ ಆದಿಪರಾಶಕ್ತಿ ಮಾತೆ ಅನ್ನಪೂರ್ಣೇಶ್ವರಿ ಕೃಪಾ ಕಟಾಕ್ಷ ಸಿದ್ಧಿರಸ್ತು. ಹಾಗೆ ಜಲವನ್ನು ಹಿಡಿದು ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಸಕಲ ಸದಸ್ಯರ ರಕ್ಷಣೆಗಾಗಿ ಮಹಾಮೃತ್ಯುಂಜಯ ಮಂತ್ರ ಪಠಣೆಯನ್ನು ಮಾಡುವಂಥದ್ದು. ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಓರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯಮಾಮೃತಾತ್ ಮೃತ್ಯುಂಜಯ ಮಹಾದೇವ ತ್ರಾಹಿಮಂ ಶರಣಾಗತಂ ಜನ್ಮ ಮೃತ್ಯು ಜರಾರೋಗೈಃ ಪೀಡಿತಂ ಕರ್ಮ ಬಂಧನೈಃ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಹಾಗೆ ನನ್ನ ಆರಾಧ್ಯ ದೈವದ ಅನುಗ್ರಹವು ಕೂಡ ತಮ್ಮೆಲ್ಲರ ಮೇಲೆ ಇರಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಜಗನ್ಮಾತೆ ಸ್ಮರಣೆಯನ್ನು ಮಾಡುವಂಥದ್ದು. ಓಂ ಭಿಂದು ತ್ರಿಕೋಣ ವಸುಕೋಣ ದಶಾವಾಯುಗ್ಮ ಮನ್ವಸ್ತ್ರ ನಾಗದಳ ಷೋಡಶ ಪತ್ರಯುಕ್ತಂ ರುದ್ಧಂತ್ರಯಂಭಾಧರಣೆ ಸದನತ್ರಯಂಚ ಶ್ರೀಚಕ್ರರಾಜ ಉದಿತ ಪದದೇವತಾಯ. ಲಲಿತಾಂಬಿಕೆಯ ಅನುಗ್ರಹದಿಂದ ಸಮಸ್ತ ಜಲವೂ ಕೂಡ ಹೇಗೆ ಅಮೃತಮಯವಾಗಿದೆ. ಸ್ವಯಂ ಧನ್ವಂತರಿ ದೇವರೇ ಅಮೃತ ಕಳಸದಿಂದ ಹೇಗೆ ಅದ್ಭುತವಾದ ಅಮೃತದ ಹನಿಯನ್ನು ಜಲದಲ್ಲಿ ಪ್ರೋಕ್ಷಿಸುವ ಮೂಲಕ ಸಮಸ್ತ ಜಲವೂ ಕೂಡ ಅಮೃತಮಯವಾಗಿದೆ ಅಂತ ಗಮನಿಸ್ತಾ ಎಲ್ಲ ದೇವಾನುದೇವತೆಗಳಿಗೆ ನಮಸ್ಕಾರವನ್ನು ಮಾಡ್ತಾ ನಿಮ್ಮ ನೇತ್ರಗಳನ್ನು ತೆರೆಯುವಂಥದ್ದನ್ನು ಮಾಡಿ. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂದೇಹಿ ಚ ಪಾರ್ವತಿ ಜಗನ್ಮಾತೆ ಆದಿಪರಾಶಕ್ತಿ ಕೃಪಾ ಕಟಾಕ್ಷ ಸಿದ್ಧಿರಸ್ತು. ಸಕಲ ಇಷ್ಟಾರ್ಥ ಸಿದ್ಧಿರಸ್ತು. ದೀರ್ಘಾಯುಷ್ಮಾನ್ ಭವ. ಎಲ್ಲರಿಗೂ ಕೂಡ ಸನ್ಮಂಗಳವಾಗಲಿ. ಜಗನ್ಮಾತೆ ಆದಿಪರಾಶಕ್ತಿ ಮಾತೆ ಅನ್ನಪೂರ್ಣೇಶ್ವರಿ ಕೃಪಾ ಕಟಾಕ್ಷ ಸಿದ್ಧಿರಸ್ತು. ಸಕಲ ಇಷ್ಟಾರ್ಥ ಸಿದ್ಧಿರಸ್ತು. ಈಗ ಹಾಗೆ ನೀವು ಫಸ್ಟ್ ಆ ನೀರನ್ನು ಕುಡಿದು ನೋಡಿ. ಖಂಡಿತ ಜಗನ್ಮಾತೆ ಆದಿಪರಾಶಕ್ತಿ. ನಾವು ಪ್ರತಿನಿತ್ಯ ಈ ಜಲವನ್ನು ಚಾರ್ಜ್ ಮಾಡ್ತಾ ಇದ್ದಾಗೆ ಸ್ವಲ್ಪ ಎಲ್ಲ ದೈವ ಸಾನ್ನಿಧ್ಯ ಇರೋದ್ರಿಂದ ಪ್ರೋಕ್ಷಣೆಯನ್ನು ಮಾಡಿಕೊಂಡು ನಮ್ಮನ್ನು ನಮ್ಮ ಅಭಾಮಂಡಲವನ್ನು ಕ್ಲೀನ್ ಮಾಡಿಕೊಂಡು ನಂತರ ತೀರ್ಥದ ರೂಪದಲ್ಲಿ ಸ್ವೀಕಾರ ಮಾಡುವಂಥದ್ದಾಗುತ್ತೆ. ಅದನ್ನು ಸ್ವೀಕಾರ ಮಾಡಿದ ನಂತರ ಇಡೀ ದಿನ ಆ ವ್ಯಕ್ತಿ ಎಷ್ಟು ಎನರ್ಜರೈಸ್ ಆಗಿರ್ತಾನೆ. ದಿನದಿಂದ ದಿನಕ್ಕೆ ನಿಮ್ಮ ಹಸ್ತದಲ್ಲಿ ಎಂಥ ಶಕ್ತಿ ಜಾಗೃತ ಆಗುತ್ತೆ. ಅದರ ಅನುಭವಕ್ಕಿಂತ ಮುಂಚೆ ಸರ್ ನಿಮಗೆ ಹಾಗೆ ಕೂತಿದ್ರಿ, ನಿಮ್ಮ ಹ್ಯಾಂಡ್ ಓಪನ್ ಮಾಡ್ಕೊಂಡು ಕೂತಿದ್ರಿ, ಈಗ ಆ ನೀರನ್ನ ಸ್ವಲ್ಪ ಕುಡಿದಿದ್ದೀರಾ, ಕುಡೀರಿ. ಹಾಗೆ ಕುಡಿದಾಗ ನಿಮ್ಗೇನು ಫೀಲ್ ಆಗುತ್ತೆ? ಇದರಲ್ಲಿ ಒಂದು ಟೇಸ್ಟ್ ಇದೆ ಅಂತ. ಇದು ಇದೇ ನೀರನ್ನ ನೀವು ಕೊಟ್ಟಿದ್ದು ಗ್ಲಾಸಿಗೆ. ಜಗನ್ಮಾತೆ ಇದನ್ನು ಕುಡಿಯೋದ ಈಗ? ಅದನ್ನ ನೋಡಿ ಟೇಸ್ಟ್, ನಿಮ್ಗೆ ಎರಡು ಟೇಸ್ಟ್ ಗೊತ್ತಾಗ್ಬೇಕಲ್ಲ ಸರ್. ಇದು ಸ್ವಲ್ಪ ಬೇರೆ ಥರ ಇದೆ. ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಅಂತ ಅನ್ಸುತ್ತೆ?
ಅಂದ್ರೆ ಟೇಸ್ಟ್ ಅಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಅದು ಸ್ವಲ್ಪ ಸಿಹಿ ಅನ್ಸುತ್ತೆ, ಸ್ವಲ್ಪ ರುಚಿ ಅನ್ಸುತ್ತೆ. ಹೌದು. ಮತ್ತೆ ನೀವೆಷ್ಟು ವಾಟರ್ ಎನ್ಸರೈಸ್ ಮಾಡ್ತಾ ಇರ್ತೀರಾ ಅಷ್ಟು ನಿಮ್ಗೆ ಅರಿವಿರದ ರೀತಿ ಆ ನೀರಿನ ಥಿಕ್ನೆಸ್ ಜಾಸ್ತಿ ಆಗುತ್ತೆ ಅದ್ಭುತವಾಗಿ. ಸೊ ನೀವು ರೇಖಿ ಒಳಗಡೆ ರೇಖಿ ದೀಕ್ಷೆನೇ ಆಗ್ದೇ ಇರೋವಂಥವ್ರು ಜಸ್ಟ್ ಒಂದು ಕಾರ್ಡ್ ಕ್ರಿಯೇಷನ್ ಮೂಲಕ ಈ ಒಂದು ಎನರ್ಜಿಯನ್ನು ಕನೆಕ್ಟ್ ಮಾಡುವಂಥದ್ದು. ಸೊ ಅದಾದ್ಮೇಲೆ ಫಸ್ಟ್ ನಾನು ಹೇಳುವಂಥದ್ದು, ನಿಮ್ಮ ಮನೆಯಲ್ಲಿ ಯಾರೇ ಅನಾರೋಗ್ಯ ಸಮಸ್ಯೆ ಇದ್ರು ನೀವು ಮೊದಲಿಗೆ ಮಾಡ್ಬೇಕಾಗಿರೋದು, ಎಷ್ಟೋ ಜನ ಹೇಳ್ತಾರೆ ಮೇಡಮ್ ನಾವು ಮೆಡಿಸಿನ್ಸ್ ತಗೋತಾ ಇದ್ವಿ ಬಿಟ್ಬಿಟ್ಟು ಅಂತ ಹೇಳ್ತಾರೆ. ರೀಸನ್ ಏನು ಅಂದ್ರೆ ಇದೆ. ಫಸ್ಟ್ ಬೆಳಿಗ್ಗೆ ಎದ್ದ ತಕ್ಷಣ ಮಾಡಿಸೋದೇ ಲಾಭ ಇದೆಯಾ ಸರ್? ಇವಾಗ ನಿಮ್ಗೆ ಜಸ್ಟ್ ಎನರ್ಜಿ ಕನೆಕ್ಷನ್ಸ್ ಆಗಿದೆ. ಈ ಎಪಿಸೋಡ್ ಮುಗೀತು, ನೀವು ಇನ್ನೇನು ಮಾಡಬೇಡಿ. ನಿಮಗೆ ಏನಕ್ಕಂತಂದ್ರೆ ಅಷ್ಟು ನೀರಿಗೆ ಎನರ್ಜಿ ಚಾರ್ಜ್ ಮಾಡುವಷ್ಟು ಎನರ್ಜಿ ನಿಮ್ಮಲ್ಲಿ ಇರಲ್ಲ, ಜಸ್ಟ್ ಈಗಷ್ಟೇ ಕನೆಕ್ಷನ್ಸ್ ಆಗಿದೆ. ಬಟ್ ನೀವು ಒಂದು ಅನುಭವ ಹೇಳಿದ್ರಿ, ನಾನು ಇಟ್ಕೊಂಡಿದ್ದಾಗ ಒಂದು ಲೈಟ್ ತರ ಫೀಲ್ ಆಗ್ತಿತ್ತು, ಮತ್ತೆ ಒಂದು ಹೀಟ್ ತರ ಫೀಲ್ ಆಗ್ತಿತ್ತು, ಶಾಖ ಮತ್ತೆ ಬೆಳಕು ಎರಡು ಏನೋ ಕ್ರಿಯೇಟ್ ಆಗ್ತಾ ಇದೆ ಅನ್ನೋ ತರ ಫೀಲ್ ಆಗ್ತಿತ್ತು ನನಗೆ ಅಂತ. ನೀವು ಮಾಡ್ಬೇಕಾಗಿರೋದು ಏನಂತ ಅಂದ್ರೆ, ನಿಮ್ಮ ಕೈಯಿಂದ ಯಾರೇ ತಗೊಂಡ್ರು ಅಷ್ಟೇ ಈ ಸಂಪೂರ್ಣ ಹಸ್ತವನ್ನ ಮುಚ್ಚಬೇಕು, ಬೆರಳನ್ನ ಫುಲ್ ಈ ರೀತಿ ಕಂಪ್ಲೀಟ್ ಮುಚ್ಚಬೇಕು. ಇಷ್ಟು ದೊಡ್ಡ ಇದರದ್ದು ಬೇಡ, ಗ್ಲಾಸು ಸಂಪೂರ್ಣ ಕ್ಲೋಸ್ ಆಗ್ಬೇಕು ಈ ರೀತಿ. ಓಕೆ, ಈ ರೀತಿ ಇರುವಂತದ್ದು ಮಾಡಿ. ಇದನ್ನ ಮೇಯ್ನ್ ಆಗಿ ನೀವು ದಯವಿಟ್ಟು ಎಲ್ರಿಗೂ ಹೇಳ್ತೀನಿ, ಪ್ಲಾಸ್ಟಿಕ್ ಬಾಟ್ಲಲ್ಲಿ ಪ್ರಯತ್ನನೂ ಮಾಡಬೇಡಿ. ಪ್ಲಾಸ್ಟಿಕ್ ಅಲ್ಲಿ ಬೇಡ. ಒಂದು ನಿಮ್ಮಲ್ಲಿ ಏನಾದ್ರು ತಾಮ್ರದ ಒಂದು ಗ್ಲಾಸ್ ಇದ್ರೆ, ತಂಬಿಗೆ ಇದ್ರೆ ನೀವು ಬಳಸ್ಬೋದು. ನೈಟ್ ಟೈಮ್ ಸರ್ ಇವಾಗ ಏನು ಮಾಡಬೇಡಿ, ಒಂದು ಟೀ ಕಪ್ಪು ಇವತ್ತಿಂದ ನಿಮ್ಗೆ ಇದನ್ನ ಟೆಸ್ಟ್ ಅಂತ ನೀವೇ ತಗೊಂಬಿಡಿ. ಒಂದು ಜಸ್ಟ್ ಇನ್ನೇನು ಮಾಡಬೇಡಿ, ನಿಮ್ಮ ಹಸ್ತ ರಬ್ ಮಾಡೋದು, ನಿಮ್ಮ ಹಸ್ತದ ಮಧ್ಯಭಾಗದಲ್ಲಿ ಒಂದು 12 ಬಾರಿ ಪ್ರೆಸ್ ಮಾಡ್ತೀರಾ. ಒಂದು ತುದಿ ಬೆರಳ ನೀವು ಪ್ರೆಸ್ ಮಾಡಿದ್ರು ಓಕೆ, ಇಲ್ಲ ಅಂದ್ರೆ ಓಕೆ. ಒಂದು 9 ಟೈಮ್ಸ್ ಪ್ರೆಸ್ ಮಾಡುವಂಥದ್ದು, ಎಲ್ಲ ಬೆರಳುಗಳನ್ನ ಮಾಡುವಂಥದ್ದು. ಅದಾದ್ಮೇಲೆ ಜಸ್ಟ್ ಹಾಗೆ ಒಂದು 2 ನಿಮಿಷ ಹ್ಯಾಂಡ್ ಈ ರೀತಿ ರಿಸೀವ್ ಮಾಡಿ. ಆಟೋಮೆಟಿಕಲಿ ನಿಮ್ಗೆ ಕನೆಕ್ಷನ್ಸ್ ಆಗಿದೆ, ಕಾರ್ಡ್ ಕ್ರಿಯೇಟ್ ಆಗಿದೆ. ಅದು ಆಗ್ಲೇಬೇಕದು. ನೀವು ಬೇಡ ಅಂದ್ರೆ ಅದು ಎನರ್ಜಿ ಕನೆಕ್ಟ್ ಆಗಿ ಆಗುತ್ತೆ. ಸೊ ಒಂದು 2-3 ನಿಮಿಷ ಅದು ರಿಸೀವ್ ಆದ್ಮೇಲೆ ನೀವು ಇನ್ನೇನು ಮಾಡಬೇಡಿ, ಫಸ್ಟ್ ನಿಮ್ಮ ಮಿಸ್ಸಸ್ಗೋ ಅಥವಾ ಮನೆಯಲ್ಲಿ ಯಾರಿಗೋ ಒಂದು ಗ್ಲಾಸ್ ನೀರು ತಗೋಬರಕ್ಕೆ ಹೇಳ್ತಿರಲ್ಲ, ಅವ್ರಿಗೆ ಟೇಸ್ಟ್ ಮಾಡ್ಲಿಕ್ಕೆ ಹೇಳಿ, ಜೊತೆಗೆ ನೀವು ಟೇಸ್ಟ್ ಮಾಡಿ. ಆ ಗ್ಲಾಸ್ ಎಷ್ಟಿರ್ಬೇಕು ಅನ್ನೋ ಒಂದು ಚಿಕ್ಕ ಕಪ್, ಒಂದು ಟೀ ಕಪ್ ಸಾಕು ತಗೊಂಡು, ಅದಾದ್ಮೇಲೆ ಜಸ್ಟ್ ಒಂದು 5 ನಿಮಿಷ ಅದನ್ನ ಫುಲ್ ಲಾಕ್ ಮಾಡಿ. ಇನ್ನೇನು ನಿಮ್ಗೆ ಇದೆಲ್ಲ ಹೇಳ್ಬೇಕು, ಇದೆಲ್ಲ ಮಾಡ್ಬೇಕು ಅನ್ನೋದು ಬೇಡ, ಗೊಂದಲಗಳು ಬೇಡ. ಇದೆಲ್ಲ ಹೇಳೋದಿಕ್ಕೆ ಮಾಡೋದಿಕ್ಕೆ ನಿಮ್ಗೆಲ್ಲ ಕಷ್ಟ ಆಗುತ್ತೆ, ಬೇಡ. ಜಸ್ಟ್ ಅದ್ಭುತವಾದ ರೇಖಿ ಶಕ್ತಿ ನಿಮ್ಮ ಕೈಯಲ್ಲಿ ಬೆಳಕಿನ ರೂಪದಲ್ಲಿ ಹರಿತಾ ಇದೆ, ಇಷ್ಟು ಭಾವಿಸ್ಬೋದು. ಅದು ಆಗುತ್ತೆ, ಆ ಫ್ಲೋ ಆಗುತ್ತೆ. ನಿಮ್ಮ ತುದಿ ಬೆರಳುಗಳಲ್ಲಿ, ಹಸ್ತದಲ್ಲಿ ಒಂದು ಎನರ್ಜಿ ನಿಮ್ಗೆ ಆ ಒಂದು ಫೀಲ್ ಆಗುವಂಥದ್ದಾಗುತ್ತೆ. ನಿಮ್ಗೆ ಫುಲ್ ಸ್ಯಾಟಿಸ್ಫ್ಯಾಕ್ಷನ್. ಅದು ಹರಿವಾಗಿ ಏನು ಮಾಡಬೇಕು ಅಂದರೆ, ನಾವು ಅಂದ್ಕೊಂಡಿದ್ದಾಗಬೇಕು ಮೇಡಮ್, ಏನು ಮಾಡಬೇಕು ವಾಟರ್ ಎನ್ಸರೈಸಲ್ಲಿ ಅಂತಂದರೆ, ನಿಮ್ಗೆ ಏನೇ ಅನಾರೋಗ್ಯ ಸಮಸ್ಯೆ ಇತ್ತು ಅಂದರೆ ಫುಲ್ ಅದು ಕ್ಲಿಯರ್ ಆಗಿದೆ ಅಂತ ಫೀಲ್ ಮಾಡಿ. ಶುಗರ್ ಇದೆಯಾ, ಫುಲ್ ಸಮಸ್ತ ಶುಗರ್ ನನಗೆ ಏನಿಲ್ಲ, ಫುಲ್ ಕ್ಲಿಯರ್ ಆಗಿದೆ, ನಿಲ್ಲಾಗಿದೆ ಅಂತ ಫೀಲ್ ಮಾಡಿ. ಆ ವಾಟರ್ ಎನ್ಸರೈಸ್ ಮಾಡುವಾಗ ನಿಮ್ಮ ಮಣಿಪುರ ಚಕ್ರ ಆಕ್ಟಿವ್ ಆಗಿದೆ ಅಂತ ಫೀಲ್ ಮಾಡಿ ವಾಟರ್ ಎನ್ಸರೈಸ್ ಮಾಡಿ ನೀರು ಕುಡಿತಾ ಬನ್ನಿ. ಎಷ್ಟೋ ಜನ ಹೇಳ್ತಾರೆ 480 ಇತ್ತು ಮೇಡಮ್, ಇವಾಗ ನಂಗೆ ಶುಗರ್ ಟ್ಯಾಬ್ಲೆಟ್ಸೇ ಬಿಟ್ಬಿಟ್ಟಿದ್ದೀನಿ, ನನಗೆ ಹಾಗಿತ್ತು ಮೇಡಮ್ ಸಮಸ್ಯೆ, ಈಗಿತ್ತು ಮೇಡಮ್, ಇವಾಗ ಎಲ್ಲ ಬಿಟ್ಬಿಟ್ಟಿದ್ದೀನಿ. ಏನಕ್ಕೆ ಹೇಳ್ತಾರೆ ಅಂದರೆ, ವಾಟರ್ ಎನ್ಸರೈಸ್ ಮಾಡುವಾಗ ಅವ್ರಿಗೆ ಹೇಳ್ತೀವಿ, ನಿಮ್ಮ ಸಮಸ್ಯೆ ಏನಿದೆಯೋ ಅದನ್ನು ಫೋಕಸ್ ಮಾಡಿ. ಜಸ್ಟು ಆ ಒಂದು ಎನರ್ಜಿ ಪೂರ್ತಿ ನಿಮ್ಮ ಆ ಕಾಯಿಲೆಯನ್ನು ಉಪಶಮನ ಮಾಡ್ತಾ ಇದೆ ಅಂತ ಫೀಲ್ ಮಾಡಿ. ಅಲ್ಲಿ ನಿಮ್ಗೇನು ಈ ತ್ರಿಮೂರ್ತಿಗಳ ಶಕ್ತಿ ಇರ್ಬೋದು, ಸಪ್ತಮಾತೃಕೆಯರ ಶಕ್ತಿ ಇರ್ಬೋದು, ಸಪ್ತ ಋಷಿಗಳ ಶಕ್ತಿ ಇರ್ಬೋದು, ಕನೆಕ್ಟ್ ಆಗೇ ಆಗುತ್ತೆ. ಯಾಕೆಂದ್ರೆ ನಮ್ಮ ಪ್ರತಿಯೊಬ್ಬ ಶಿಷ್ಯರಲ್ಲೂ ಏನಕ್ಕೆ ಚೇಂಜಸ್ನ ನೋಡ್ತೀವಿ ಅಂದರೆ, 7 ಚಕ್ರಾಸ್ ಆಕ್ಟಿವ್ ಮಾಡೋದ್ರ ಜೊತೆಗೆ ಅದ್ಭುತವಾದ ಶಕ್ತಿಗಳ ಕಾರ್ಡ್ ಕ್ರಿಯೇಷನ್ಸ್ ಮಾಡಿರ್ತೀವಿ. ಸೊ ಆ ಅದ್ಭುತವಾದಂತಹ ಎನರ್ಜಿ ಫ್ಲೋ ಆಗುತ್ತೆ. ನೀವು ಏನು ಮಾಡಿ, ಚಾರ್ಜ್ ಮಾಡಿದ್ಮೇಲೆ ನೀರನ್ನು ಕುಡಿಲಿಕ್ಕೆ ಕೊಡಿ. ನೀವು ಎಕ್ಸ್ಪೀರಿಯೆನ್ಸ್ ಮಾಡೋದು ಬೇರೆ, ಅವ್ರು ಹೇಳೋದು ಬೇರೆ. ಸಡನ್ ಆಗಿ ಜಸ್ಟ್ 5-10 ನಿಮಿಷದಲ್ಲಿ ಒಂದು ನೀರು ನಿಮ್ಮ ಕೈಯಲ್ಲಿ ಚೇಂಜ್ ಆಯ್ತಂದ್ರೆ, ಸಂದೀಪ್ ಸರ್ ಏನೆಲ್ಲ ಚೇಂಜ್ ಮಾಡ್ಬೋದು ಅಲ್ವಾ? ಸೊ ಯಾವುದನ್ನೇ ಆದರೂ ಏನಕ್ಕೆ ಅಂದ್ರೆ, ಇಷ್ಟು ಓಪನ್ ಆಗಿ ನಾನು ಒಂದು ಲೈವ್ ಅಲ್ಲಿ ಆನ್ ಸ್ಕ್ರೀನ್ ನೀವು ಏನ್ ಕ್ಲಾಸ್ ಮಾಡ್ತೀರಾ ಅದನ್ನ ತೋರಿಸೋ ಪ್ರಯತ್ನ ಇಲ್ಲ ಆಯ್ತು. ಸೊ ನನ್ನ ಆನ್ಲೈನ್ ಅಲ್ಲಿ ಏನ್ ನಡೀತಾ ಇತ್ತು ಕ್ಲಾಸ್, ಅದನ್ನ ಆನ್ ಸ್ಕ್ರೀನ್ ನೀವು ಸರ್ ಇಲ್ಲ, ಅಲ್ಲಿ ಇನ್ನ ಅದ್ಭುತ ನಡೆಯುತ್ತೆ. ಇಲ್ಲಿಗೆ ಎಷ್ಟು ಬೇಕು ಅಷ್ಟೇ ಕೊಟ್ಟಿರೋದು. ಯಾಕೆಂದ್ರೆ ಎಲ್ಲದಕ್ಕೂ ಅಷ್ಟೇ ಚಿದಂಬರ ರಹಸ್ಯ ಅಂತ ಇರುತ್ತೆ, ಎಲ್ಲ ರಹಸ್ಯ ಬಿಡಬಾರ್ದು ಅಲ್ವಾ? ಗುರು ಅಂತ ಅಂದ್ಮೇಲೆ ಕೆಲವೊಂದು ರಹಸ್ಯ ಹಿಡಿದಿಡ್ಬೇಕು. ಸೊ ಅಲ್ಲಿ ನಾನು ಏನ್ ಮಾಡ್ತೀನಲ್ಲ ಅದು ಒಂದು ಜಲಕ್ಕಷ್ಟೇ. ಸೊ ಇದನ್ನ ನೀವು ಅನುಭವಿಸಿ. ಫಸ್ಟ್ ನಾನು ಹೇಳಿದ್ನಲ್ಲ, ಇಲ್ಲಿ ಯಾರೇ ನೀವು ನನ್ನ ಸ್ಟೂಡೆಂಟ್ ಆಗಿರಿ ಬಿಟ್ಟಿರಿ, ಎನಿವನ್ ಪ್ರಾಬ್ಲಮ್ ಇಲ್ಲ. ವಿಡಿಯೋ ನೋಡ್ತಾ ಇದ್ದಾಗೆ ಕಾರ್ಡ್ ಕ್ರಿಯೇಟ್ ಆಗೇ ಆಗುತ್ತೆ. ಸೊ ನಿಮಗೆ ಅದು ಫೀಲ್ ಆಗುತ್ತೆ. ಕಾರ್ಡ್ ಕ್ರಿಯೇಟ್ ಆಗಬೇಕಂದ್ರೆ ಇಷ್ಟೇ ಮಾಡಿ, ಜಸ್ಟ್ ನಿಮ್ಮ ಅನಾಥ ಚಕ್ರದ ಮೇಲೆ ಜಸ್ಟ್ ಹಾಗೆ ನಿಮ್ಮ ಹೆಬ್ಬೆರಳನ್ನ ಪ್ರೆಸ್ ಮಾಡಿ ಸಾಕು, ಆಟೋಮೆಟಿಕ್ ಆಗುತ್ತೆ. ಅದಾದಮೇಲೆ ನೀವು ಈ ಒಂದು ಕಾರ್ಯನ ಮಾಡಿ. ಸೊ ಆನ್ ಸ್ಕ್ರೀನ್ ನಿಮಗೆ ಇಷ್ಟು ಒಂದು ಪ್ರಯೋಗವನ್ನು ಮಾಡ್ತಾರೆ ಅಂದರೆ ಆ ಒಂದು ಎನರ್ಜಿ ಬಗ್ಗೆ. ಸೊ ಅದು ನಾವು ಹೇಳೋದಕ್ಕಿಂತ ನೀವು ಹೇಳ್ಬೇಕಷ್ಟೇ. ಎಸ್ ಖಂಡಿತ.
ನೋಡಿ, ಇದನ್ನು ಯಾಕೆ ನಾನು ಈ ಎಪಿಸೋಡನ್ನು ಮಾಡಿದೆ ಅಂತ ಹೇಳಿದ್ರೆ, ತುಂಬ ಜನ ಕೇಳ್ತಾರೆ, ನಿಮ್ಗೆ ಒರಿಜಿನಲ್ ರೇಖೆ ಎಕ್ಸ್ಪೀರಿಯನ್ಸ್ ಆಗಿದೆಯಾ, ಆನ್ ಸ್ಕ್ರೀನ್ ಅದನ್ನು ನೀವು ತೋರಿಸ್ಬೋದಲ್ಲ, ಯಾಕೆ ಪದೇ ಪದೇ ಕ್ಲಾಸಿಗೆ ಜಾಯ್ನ್ ಆಗಿ ಅಂತ ಹೇಳ್ತೀರಿ ಅಂತೆಲ್ಲ ಕಮೆಂಟ್ ಬಾಕ್ಸಲ್ಲಿ ಬರೀತಾರೆ. ಸೊ ಹಂಗಾಗಿ ಈ ಎಪಿಸೋಡ್ ತುಂಬ ಲಾಂಗ್ ಆಗಿರ್ಬೋದು, ಲಾಂಗ್ ಆದರೂ ಪರವಾಗಿಲ್ಲ, ಇದರಲ್ಲಿ ನಿಮಗೂ ಏನೋ ಸಿಕ್ಕಿರುತ್ತೆ, ನಮಗೂ ಏನೋ ಸಿಕ್ಕಿರುತ್ತೆ. ಬಹುಶಃ ಈ ಥರ ಒಂದು ಎಕ್ಸ್ಪೀರಿಯೆನ್ಸನ್ನು ಯಾರೂ ಮಾಡೋ ಪ್ರಯತ್ನ ಮಾಡಿಲ್ಲ. ಇದು ಮೊದಲ ಬಾರಿಗೆ ನಾವು ಆನ್ ಸ್ಕ್ರೀನ್ ಮಾಡಿ ತೋರಿಸಿದ್ದೀವಿ. ನನಗೆ ಇದ್ರ ಬಗ್ಗೆ ವರ್ಷದ ಹಿಂದೆಯೇ ನಾನು ಸುಮಾರು ಜನರಿಂದ ಇದ್ರ ಬಗ್ಗೆ ತಿಳ್ಕೊಂಡಿದ್ದೆ. ಆದರೆ ಫಸ್ಟ್ ಟೈಮ್ ಇದರ ಎಕ್ಸ್ಪೀರಿಯೆನ್ಸ್ ಕೂಡ ಮಾಡಿದ್ವಿ. ಅದನ್ನು ನಮ್ಮ ವೀಕ್ಷಕರಿಗೂ ಕೂಡ ತೋರಿಸೋ ಪ್ರಯತ್ನ ಇವತ್ತಾಯಿತು. ಮೇಡಮ್, ಇದು ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿ ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ರಿ. ಸೊ ಯಾರು ಕೂಡ ಆನ್ ಸ್ಕ್ರೀನ್ ಇದನ್ನೆಲ್ಲ ಮಾಡಿ ತೋರಿಸೋ ಪ್ರಯತ್ನ ಸರ್ ಇಲ್ಲ, ಇದಾಗಿದೆ, ನಮಗೆ ಗೊತ್ತಿಲ್ಲ ಅಷ್ಟೇ. ಈಗ ನಾವೊಂದು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತೀವಿ, ಓಕೆ, ಕಳಸ ಸ್ಥಾಪನೆ ಮಾಡ್ತೀವಿ ಅಲ್ವಾ? ಅಲ್ಲಿ ಎಲ್ಲ ಗಂಗೆ ಚ ಯಮುನೆ ಚೈವ ಅಂತ ಅನ್ಕೊಂಡು ಎಲ್ಲ ಸಪ್ತ ನದಿಗಳ ಸಾನ್ನಿಧ್ಯವನ್ನೇ ಮಾಡುವಂಥದ್ದು. ಅದಾದ್ಮೇಲೆ ಅಲ್ಲಿ ಆ ದೇವತೆಗಳ ಸಾನ್ನಿಧ್ಯವನ್ನ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡುವಂಥದ್ದು. ನಮ್ಮಲ್ಲಿ ಪದ್ಧತಿ ಇದೆ, ನಾವು ಗಮನಿಸಿಲ್ಲ. ಆ ಶಕ್ತಿ ಜಾಗೃತ ಆಗುತ್ತೆ. ಹಾಗಿದ್ರೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಆದ್ಮೇಲೆ ಕಳಸದ ನೀರನ್ನ ಯಾಕೆ ಪ್ರೋಕ್ಷಣೆ ಮಾಡ್ತೀವಿ? ಅಲ್ಲ, ಎನರ್ಜಿ ಕನೆಕ್ಟ್ ಆಗಿರುತ್ತೆ ಅಂತ. ಸೊ ಅದನ್ನ ನೀವು ಅನುಭವಿಸ್ಬೇಕು ಅಂದಾಗ ಫಸ್ಟ್ ಎಕ್ಸ್ಪೀರಿಯನ್ಸ್ ಪೂಜೆಯಲ್ಲೂ ಕೂಡ ಇದಿರುತ್ತೆ. ಹೌದು, ಇದೆ. ನಮ್ಮ ಪೂರ್ವಿಕರು ನಮಗ್ ಕೊಟ್ಟಿದ್ದಾರೆ. ನಾವು ಸ್ವಲ್ಪ ಏನ್ ಮಾಡ್ತೀವಿ ಅಂದ್ರೆ ಇದನ್ನ ನೋಡಿಲ್ಲ ಅಷ್ಟೇ. ನಮ್ಮೊಳಗಿನ ನಮ್ಮನ್ನ ನಾವು ಗಮನಿಸಿಲ್ಲ. ಸೊ ಹಾಗಾಗಿ ಮತ್ತೆ ಇದೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್. ಓಕೆ, ಮತ್ತೆ ಇನ್ನೊಂದು, ನಾನು ನಿಮ್ಮನ್ನ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನಾನೇ ಕೇಳೋದಕ್ಕೆ ಇಷ್ಟಪಡ್ತೀನಿ ಸರ್, ವಾಟರ್ ಚಾರ್ಜ್ ಮಾಡ್ತಾ ಇದ್ದೀರಾ ಸರ್, ಹೇಗಿದೆ ಎಕ್ಸ್ಪೀರಿಯನ್ಸ್ ಅಂತ? ಹೌದು, ಓಕೆ, ಕರೆಕ್ಟ್, ಎಸ್, ಖಂಡಿತ. ಸೊ ಇದಕ್ಕಿಂತನೂ ಜಾಸ್ತಿ ರೇಖಿ ಕಾರ್ಯಕ್ರಮವನ್ನ ನೀವು ತಿಳಿಬೇಕು ಅಥವಾ ರೇಖಿಯನ್ನ ನೀವು ಕಲ್ತ್ಕೋಬೇಕು ಅನ್ನೋದಿದ್ರೆ ಮೇಡಮ್ ಅವ್ರನ್ನ ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ಕೊಟ್ಟಿರ್ತೀನಿ. ಇದು ಇವತ್ತಿನ ವಿಶೇಷ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.